ಈ ವಿಡಿಯೋ ಮಾಹಿತಿ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅಪ್ಡೇಟ್ ತಿಳಿಸ್ತಾ ಇದ್ದೀನಿ. ಕನ್ನಡ ಭಾಷೆಗೋಸ್ಕರ ತಿಳಿಸ್ತಾ ಇರುವಂಥದ್ದು ಈ ವಿಡಿಯೋ. ಸೊ ಮುಖ್ಯವಾಗಿ ಸುಮಾರು ಜನ ಹೇಳ್ತಾ ಇದ್ರಿ ಕನ್ನಡ ಭಾಷೆಗೋಸ್ಕರ ಇದ್ದರೆ ಹೇಳಿ ಅಂತ. ಸೊ ಕನ್ನಡ ಭಾಷೆಯ ಹೊಸ ಹೊಸ ಜಾಬ್ ಅಪ್ಡೇಟ್ಗಳನ್ನೇ ಹುಡುಕಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗಳದ್ದು ಅಪ್ಡೇಟ್ಗಳನ್ನು ಒಂದ್ಸರಿ ಚೆಕ್ ಮಾಡಿ ನಂತರ ಇದನ್ನು ಅರ್ಜಿ ಸಲ್ಲಿಸಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಮೇನ್ ಮುಖ್ಯವಾಗಿ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಲಾಗ್ತಾ ಇದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಅದು ಹೊಸಬರು ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹೊಸ ಹೊಸ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೂ ನೋಟಿಫಿಕೇಶನ್ ಬರುತ್ತೆ. ಬೇಕು ಅಂದರೆ ವೀಡಿಯೋ ನೀವು ನೋಡಿ ಅರ್ಜಿನ ಸಲ್ಲಿಸ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಇಲ್ಲಿ ನಿಮಗೆ ಗೂಗಲ್ ಮ್ಯಾಪ್ ತೋರಿಸ್ತಾ ಇದ್ದೀನಿ. ಗೂಗಲ್ ಮ್ಯಾಪಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಥರದ ಒಂದು ಡೀಟೇಲ್ಸ್ಗಳನ್ನ ನಾವಿಲ್ಲಿ ಒಂದು ರಿಸರ್ಚ್ ಮಾಡೋದಿರುತ್ತೆ ಮತ್ತು ನಿಮ್ಮ ಫೀಡ್ಬ್ಯಾಕನ್ನೆಲ್ಲ ಕೊಡೋದಿರುತ್ತೆ. ಓಕೆ, ಲೈಕ್ ಕೆಲವೊಂದು ಟೈಮ್ ಚೆಕ್ ಮಾಡೋದು ಕೂಡ ಇರುತ್ತೆ. ಡಿಸ್ಟೆನ್ಸ್ ಆಯಿತು, ಹೋಟೆಲ್ಸ್ಗಳಾಯಿತು, ಅಥವಾ ಯಾವುದೇ ಒಂದು ಏರಿಯಾನು ಕೂಡ ನೀವಲ್ಲಿ ಅವ್ರು ಹೇಳಿದಾಗ ಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ರಿವ್ಯೂಗಳನ್ನ ಎಲ್ಲ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಮೇನ್ ಇಲ್ಲಿ ಹೇಳಬೇಕು ಅಂದರೆ ಉದಾಹರಣೆಗೆ ನಾನಿಲ್ಲಿ ರೆಸ್ಟೋರೆಂಟ್ ಅಂತ ನಾವು ಸರ್ಚ್ ಮಾಡೋಣ. ಇವಾಗ ಯಾವುದಾದ್ರು ಒಂದನ್ನು ನೀವು ಇಲ್ಲಿ ಸರ್ಚ್ ಮಾಡೋದಕ್ಕೂ ಕೂಡ ರೆಸ್ಟೋರೆಂಟು ಆ್ಯಂಡ್ ಮೂವೀಸ್ ಅಂತ ಹೇಳ್ಬಿಟ್ಟು, ಓಕೆ, ರೆಸ್ಟೋರೆಂಟ್ ಆ್ಯಂಡ್ ಮೂವಿ ನಾರ್ಮಲಿ ನೀವು ಈ ರೀತಿ ಸರ್ಚ್ ಮಾಡ್ತಾ ಇರ್ತೀರಾ. ನಿಮಗೆ ಏನು ಕೆಲಸ ಕೊಡ್ತಾರೆ ಅದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಲೈಕ್ ನಾನು ಇವಾಗ ಬ್ಯಾಂಗ್ಳೂರು ಅಂತ ಹಾಕ್ತೀನಿ. ಓಕೆ, ಲೊಕೇಶನ್ ಬ್ಯಾಂಗ್ಳೂರು ಅಂತ ನಾವಿಲ್ಲಿ ಹಾಕಿದ್ವಿ ಅಂತ ಅಂದ್ಕೊಳ್ಳೋಣ. ಕನ್ನಡ ಭಾಷೆಗೋಸ್ಕರನೇ ಹೇಳ್ತಾ ಇರೋಂಥದ್ದು ಇದು. ಆ್ಯಂಡ್ ಇಲ್ಲಿ ಯಾವುದಾದ್ರು ಒಂದನ್ನು ನಾನಿಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗ್ತಾ ಇದೆ, ನೋಡ್ತಾ ಇದ್ರಿ. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ ಮತ್ತು ರಿವ್ಯೂ ಕೂಡ ಇದೆ, ಇಲ್ಲಿ ಎಷ್ಟು ರಿವ್ಯೂ ಇದೆ ಅಂತ. ಆ್ಯಂಡ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿರುತ್ತೆ. ಓಕೆ, ಸೊ ಇದನ್ನೆಲ್ಲ ರೀಚೆಕ್ ಮಾಡಬೇಕಾಗುತ್ತೆ ಮತ್ತು ಡಿಸ್ಟೆನ್ಸ್ ಎಲ್ಲ ನೋಡ್ಕೋಬೇಕು. ಇವಾಗ ಡಿಸ್ಟೆನ್ಸ್ ಕರೆಕ್ಟ್ ಇದೆಯಾ, ರೇಟಿಂಗ್ ಆದರೂ ಕೂಡ ಯಾವ ರೀತಿ ಇದೆ, ಮತ್ತು ಇದರಲ್ಲೂ ಕೂಡ ಇನ್ನೂ ಏನಾದರೂ ಹಲವಾರು ಏನಾದರೂ ಅಪ್ಡೇಟ್ಗಳು ಮಾಡೋದಿದ್ದರೆ ಯಾರು ಈ ಒಂದು ರೆಸ್ಟೋರೆಂಟ್ ಮತ್ತು ಹೋಮ್ ಥಿಯೇಟ್ರದವರು ಏನು ಅಪ್ಡೇಟ್ ಮಾಡಿರ್ತಾರೆ ಅದೇನಾದರೂ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಬದಲಾವಣೆನ ಮಾಡಿಸ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮತ್ತೊಂದು ಇಲ್ಲಿ ಕೆಲವೊಂದು ಟೈಮಿಂಗ್ ಕೂಡ ಇರುತ್ತೆ, ಓಪನಿಂಗು ಕ್ಲೋಸಿಂಗು ಎಲ್ಲ. ಸೊ ಅವುಗಳದ್ದೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡೋದಿರುತ್ತೆ. ಟೋಟಲಿ ಹೇಳಬೇಕಂದ್ರೆ ಇದು ಮ್ಯಾಪ್ಸ್ ಇವ್ಯಾಲ್ಯೂಟರ್ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದಾರೆ. ಸೊ ಈ ಪ್ರೊಫೈಲ್ಗೆ ಸೊ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ತೀವಿ ಅಂದರೆ ಮಾಡ್ಬೋದು. ಆ್ಯಂಡ್ ಈ ರೀತಿ ಸಿಂಪಲ್ ಆಗಿರುವಂಥ ಕೆಲಸ ಇರುತ್ತೆ. ಇವಾಗ ಸೈನ್ ಕ್ಯಾಫೆ ಆಯಿತು ಬ್ಯಾಂಗ್ಳೂರದ್ದು ರಿಲೇಟೆಡ್ ಅಂತ ನಾನು ಹೇಳಲ್ಲ. ಸೊ ಒಟ್ಟಾರೆ ನಿಮಗೆ ಒಂದು ಮ್ಯಾಪ್ ಇವ್ಯಾಲ್ಯೂಟರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೆಲಸವನ್ನು ಕೊಡ್ತಾರೆ. ಏನಂತ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸ್ವಲ್ಪ ಡೀಟೇಲಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಡೇಟಾ ವಿಶ್ಲೇಷಕ ಅಂತ ಹೇಳ್ಬಿಟ್ಟು ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಮೇನ್ ಮುಖ್ಯವಾಗಿ ಇದು ಕನ್ನಡ ಮಾತನಾಡುವಂಥ ವ್ಯಕ್ತಿಗಳನ್ನೇ ತೊಗೋತಾ ಇರುವಂಥದ್ದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ, ಪುರುಷರು ಮಹಿಳೆಯರು ಯಾರು ಬೇಕಾದರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ನಾನು ಆಗಲೇ ಹೇಳಿದ್ದೀನಿ ಇದು ಒಂದು ಗೂಗಲ್ ಮ್ಯಾಪ್ ರಿಲೇಟೆಡ್ ವರ್ಕ್ ಇರುವಂಥದ್ದು. ಸಾವಿರಾರು ವರ್ಷಗಳಿಂದ ನಕ್ಷೆಗಳು ಮಾನವರಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಅಗತ್ಯವಾದಂಥ ಜ್ಞಾನವನ್ನು ಒದಗಿಸಲಾಗ್ತಾ ಇದೆ. ನಕ್ಷೆಗಳನ್ನು ನೀವೇನು ಮಾಡಬೇಕು ಅಂದರೆ ಮೌಲ್ಯಮಾಪನ ಮಾಡಬೇಕು. ಲೈಕ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಗರಗಳಾಯಿತು, ಹೋಟೆಲ್ಗಳಾಯಿತು, ಯಾವುದೇ ಒಂದು ರಿಲೇಟೆಡ್ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದು ಡೀಟೇಲ್ಸ್ಗಳನ್ನ ಅವ್ರು ಹೇಳ್ತಾರೆ, ರಿವ್ಯೂನ ಮಾಡಬೇಕಾಗುತ್ತೆ ನೀವಲ್ಲಿ. ಆ್ಯಂಡ್ ಇಲ್ಲಿ ಮೇನಂತಂದರೆ ಡಿಜಿಟಲ್ ಮ್ಯಾಪಿಂಗ್ ಮಾಡುವುದು ಅಂತ ಹೇಳಿದ್ದಾರೆ ಇದು. ಓಕೆ, ಡಿಜಿಟಲ್ ಮ್ಯಾಪಿಂಗ್ ಮಾಡುವಂಥ ಒಂದು ಡೇಟಾಗಳನ್ನು ಪರಿಶೀಲಿಸುವಂಥ ವರ್ಕ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಡೀಟೇಲಾಗಿ ಅವರು ಹೇಳಿದ್ದಾರೆ. ಸೊ ಇದನ್ನು ನೀವು ಓದ್ಬೋದು ಬೇಕಂದರೆ. ನಾನು ಇದಕ್ಕಾಗಿ ನಿಮ್ಗೆ ತೋರಿಸಿರ್ತೇನೆ ಆ್ಯಕ್ಚುಲಿ ಏನಿದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಮೇನಂತಂದರೆ ನೀವು ಏನು ಮಾಡಬೇಕಂದ್ರೆ ಆಯಾ ಒಂದು ಇವಾಗ ನೋಡಿ ಯಾವುದೇ ಒಂದು ಬಿಸ್ನೆಸ್ ಒಂದು ಹೆಸರಾಯಿತು ಅಥವಾ ಯಾವುದೇ ಒಂದು ಹೋಟೆಲ್ಗಳಾಯಿತು, ತೆಗೆಯುವಂಥ ಸಮಯ, ಕ್ಲೋಸ್ ಆಗಿರುವಂಥ ಸಮಯ, ಓಕೆ, ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ನೀವೆಲ್ಲ ಗೂಗಲಲ್ಲಿ ನೋಡಿರ್ತೀರಿ. ಅದು ಕರೆಕ್ಟ್ ಇದೆಯಾ ಅಂತ ಆ್ಯಕ್ಯುರೇಟು. ಸೊ ಅದನ್ನೆಲ್ಲ ರೀಚೆಕ್ ಮಾಡಬೇಕಾಗುತ್ತೆ, ಅಪ್ಡೇಟ್ಸ್ ಮಾಡಿಸ್ಬೇಕಾಗುತ್ತೆ. ಸೊ ಇದೇ ಮೇನ್ ಮುಖ್ಯವಾಗಿ ನಿಮಗಿರುವಂಥ ಕೆಲಸ. ಓಕೆ, ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ವಿದ್ಯಾರ್ಥಿಗಳಾಗಿದ್ದರೆ ಇದು ಪಾರ್ಟ್ ಟೈಮ್ ಜಾಬ್ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಒಂದು ಹೇಗಿದೆ ಅಂದರೆ ಪಾರ್ಟ್ ಟೈಮ್ ಜಾಬು. ನಿಮ್ಗೆ ಅನುಕೂಲ ಆದಾಗ ನೀವು ಇಲ್ಲಿ ಮಾಡ್ಬೋದು ಕೆಲಸವನ್ನು. ಲೈಕ್ ಈ ಒಂದು ಕೆಲಸದ ಮೂಲಕ ನೀವು ನಿಮ್ಮ ದಿನಗಳನ್ನು ಹೆಚ್ಚು ಹೊಂದಿಕೊಳ್ಳುವ ಕೆಲಸದ ವೇಳಾಪಟ್ಟಿ ಅಂತಂದರೆ ನಿಮ್ಗೆ ಅನುಕೂಲ ಆದಂಥ ಟೈಮು, ನೀವು ಫ್ರೀ ಇರುವಂಥ ಟೈಮಲ್ಲಿ ನೀವು ಈ ಕೆಲಸವನ್ನು ಮಾಡ್ಬೋದು. ಸಂಜೆ ಏನಾದರೂ ನೀವು ಫ್ರೀ ಇರ್ತೀರ 1-2 ತಾಸು ಅಂದರೆ ಸೊ ನೀವು ಈ ಕೆಲಸಕ್ಕೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಆಲ್ರೆಡಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡೋದು ಅಂದರೆ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಮತ್ತು ಹೌಸ್ ವೈಫ್ ಅಪ್ಲೈ ಮಾಡ್ಬೋದು. ಓಕೆ, ಸೊ ಯಾರಾದರೂ ಜಾಬ್ ಹುಡುಕ್ತಾ ಇರೋರು ಅಪ್ಲೈ ಮಾಡ್ಬೋದು. ಮತ್ತು ಮನೆಯಿಂದಲೇ ಕೆಲಸ ಮೇನ್ ಮುಖ್ಯವಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀವಿ ಅಂತಂದರೆ ಸೊ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಮನೆಯಿಂದಲೇ ಕೆಲಸ ಮಾಡೋದಂತ ಪದೇ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇಲ್ಲಿ ಯಾರು ಬೇಕು, ಎಂಥ ಕ್ಯಾಂಡಿಡೇಟ್ ಬೇಕು ಇದಕ್ಕೆ, ಸೊ ಅದನ್ನು ಇಲ್ಲಿ ಹೇಳಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ನಿಮಗೆ ಸರಾಗವಾಗಿ ಮಾತನಾಡೋದಕ್ಕೆ ಬರ್ತಿರಬೇಕು. ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಬಿಲ್ಕುಲ್ ಬರಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ಓಕೆ, ಸೊ ಕನ್ನಡ ಮತ್ತು ಇಂಗ್ಲೀಷು ಸರಾಗವಾಗಿ ಸ್ವಲ್ಪ ಮಾತನಾಡೋಕ್ಕೆ ಬರ್ತಿರಬೇಕು. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಮೇನು ಕಮ್ಯುನಿಕೇಷನ್ ಸ್ಕಿಲ್ ಹೇಳಿದಲ್ವ, ಮಾತನಾಡೋ ಶೈಲಿ ತುಂಬ ಚೆನ್ನಾಗಿರಬೇಕು. ಮತ್ತು ಮೇನ್ ಅಂದರೆ ನಿಮ್ಮ ತಾಯ್ನಾಡಿನ ಅತ್ಯುತ್ತಮ ಸ್ಥಳೀಯ ಜ್ಞಾನ. ಲೈಕ್ ಇವಾಗ ಕರ್ನಾಟಕದಲ್ಲಿ ಇದೆ ಅಂದರೆ ಕರ್ನಾಟಕದ ಮ್ಯಾಪಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಲೈಕ್ ಇವಾಗ ಹಂಪೆ ಎಲ್ಲಿದೆ, ಓಕೆ, ಧರ್ಮಸ್ಥಳ ಎಲ್ಲಿದೆ,
ಅಥವಾ ಉಡುಪಿಯಲ್ಲಿದೆ, ಓಕೆ, ಹುಬ್ಬಳ್ಳಿಯಲ್ಲಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇರಬೇಕು ಯಾವುದಾದ್ರೂ, ಓಕೆ. ಸೊ ಅಷ್ಟಿದ್ರೆ ಸಾಕಾಗುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಭಾರತದ ಭೌಗೋಳಿಕತೆ ಮತ್ತು ಸಂಸ್ಕೃತಿ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಜ್ಞಾನ ಇರಬೇಕು. ಲೈಕ್ ಇವಾಗ ಯಾವುದಾದ್ರು ಒಂದು ಉತ್ಸವ ನಡೀತಾ ಇದೆ, ಮೈಸೂರು ದಸರಾ ನಡೀತಿದೆ ಇವಾಗ. ಸೊ ಮೈಸೂರು ದಸರಾ ಎಲ್ಲಿ ನಡೆಯುತ್ತೆ, ಓಕೆ, ಯಾವ ಟೈಮಲ್ಲಿ ನಡೆಯುತ್ತೆ, ಸೊ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಅಂದರೆ ಮಾತ್ರ ನೀವು ಸರ್ಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದು, ಅಲ್ವಾ. ಸೊ ಹೀಗಾಗಿ ಓಕೆ. ಸೊ ಅಷ್ಟಿದ್ರೆ ಸಾಕಂತ ಹೇಳಿದ್ದಾರೆ ಅವರು. ಆ್ಯಂಡ್ ಮೇನ್ ಅಂತಂದರೆ ಕೆಲಸಕ್ಕೆ ಇಲ್ಲಿ ಅವಶ್ಯಕತೆ ಆಗಿರುವಂಥದ್ದು ಮೇನ್ ಅವರು ಕೆಲವೊಂದು ಒಂದು ಕ್ವಾಲಿಫೈಡ್ ಇರುವಂಥ ವ್ಯಕ್ತಿಗಳು ತೊಗೋತಾ ಇದ್ದಾರೆ. ಲೈಕ್ ಇವಾಗ 5 ವರ್ಷದವರೆಗೂ ಸತತವಾಗಿ ನೀವು ಭಾರತದಲ್ಲಿ ವಾಸವಾಗಿರಬೇಕು ಅಂಥವ್ರು ನೀವು ತೊಗೋತಾ ಇದ್ದಾರೆ, ಓಕೆ. ಆ್ಯಂಡ್ ಅದೊಂದು ಕೂಡ ಸಂಪೂರ್ಣ ತಿಳುವಳಿಕೆ ನಿಮ್ಗೆ ಇರಬೇಕು. ಅದ್ರ ಬಗ್ಗೆ ನಿಮಗೆ ಇಲ್ಲಿ ಆನ್ಲೈನ್ ಒಂದು ಏನಂತಂದರೆ ವಿಷಯ ಮತ್ತು ಪರಿಕಲ್ಪನೆ ಬಗ್ಗೆ ನಿಮಗೆ ಸಂಪೂರ್ಣ ತಿಳುವಳಿಕೆ ಇರಬೇಕಂತ ಹೇಳಿದ್ದಾರೆ, ಓಕೆ. ಆ್ಯಂಡ್ ಇದು ಅಲ್ಲೂ ಕೂಡ ಒಂದು ಚಿಕ್ಕದೊಂದು ಟೆಸ್ಟ್ ಇಡ್ತಾರಂತ ಅನ್ಕೋತೀನಿ. ಸೊ ಅದನ್ನು ನೀವು ಕ್ವಾಲಿಫೈ ಮಾಡಬೇಕಾಗುತ್ತೆ. ಆ್ಯಂಡ್ ಮೇನ್ ಅಂತಂದರೆ ವಾರಕ್ಕೆ ಕನಿಷ್ಠ ನೀವು 10ರಿಂದ 20 ಗಂಟೆ ಆದರೂ ಕೆಲಸ ಮಾಡೋಕ್ಕೆ ಸಿದ್ಧ ಇರಬೇಕು. ಅಂಥವ್ರನ್ನ ಮಾತ್ರ ನಾವು ತೊಗೋತೀವಂತ ಇಲ್ಲಿ ಹೇಳಿದ್ದಾರೆ. ಇದನ್ನು ಹೈಲೈಟ್ ಮಾಡ್ತಾ ಹೋಗ್ತಾ ಇದ್ದೀನಿ, ಸೊ ನೀವು ನೋಡ್ತಾ ಹೋಗ್ಬೋದು, ಓಕೆ. ಅದಲ್ಲೂ ಕೂಡ ಸರ್ಚ್ ಇಂಜಿನು ಮತ್ತು ನಕ್ಷೆ ಅಪ್ಲಿಕೇಶನ್ಗಳ ಉತ್ತಮ ಕಾರ್ಯಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮ ಪ್ಲ್ಯಾಟ್ಫಾರ್ಮ್ಗಳೊಂದಿಗೆ ಪರಿಚಯ ಇರಬೇಕು. ಸ್ವಲ್ಪ ಏನಾದರೂ ನಿಮಗೆ ಏನಾದರೂ ಕೊಟ್ಟರೆ ಸರ್ಚ್ ಮಾಡೋದಕ್ಕೆ ಬರ್ತಿರಬೇಕು. ಸೊ ಅಂಥವ್ರು ನೀವು ತೊಗೋತಾರೆ. ಮತ್ತು ಅದರಲ್ಲೂ ಕೂಡ ಹಲವಾರು ಒಂದು ಇವಾಗ ನೋಡಿ ಏನಾದರೂ ಹೇಳ್ಕೊಟ್ರೆ, ಟ್ರೈನಿಂಗ್ ಕೊಟ್ಟರೆ, ಸೊ ಅದು ನಿಮಗೆ ಅರ್ಥ ಆಗೋ ಹಾಗಿರಬೇಕು. ಕೆಲವರಿಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಸೊ ಆ ರೀತಿ ಇರಬಾರ್ದು ಅಂತ ಹೇಳ್ತಾರಂಥದ್ದು, ಓಕೆ. ಆ್ಯಂಡ್ ಇಲ್ಲಿ ನೋಡಿ ಮೇನ್ ಅಂತಂದರೆ ನಮಗಿಲ್ಲಿ ಕಂಪ್ನಿಗೆ ಜಾಯ್ನ್ ಆದಾಗ ಬೆನಿಫಿಟ್ ಏನು ಸಿಗುತ್ತೆ ಅಂತ ಸಾಮಾನ್ಯವಾಗಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಯಾವುದೋ ಒಂದು ಕಂಪ್ನಿ ನಾವು ಅಪ್ಲೈ ಮಾಡಿದಾಗ ಅಲ್ಲಿಂದ ನಮ್ಗೆ ಏನಾದರೂ ಬೆನಿಫಿಟ್ಸ್ ಇದೆಯಾ, ಅದು PF ಆಗಿರ್ಬೋದು ಅಥವಾ ಬೇರೆ ಏನಾದರೂ ನಮಗೆ ಏನಾದರೂ ಸಿಗುತ್ತಾ ಅಂತ ಬೆನಿಫಿಟ್ಟು. ಸೊ ಇಲ್ಲಿ ಮೇನ್ ಇವ್ರದ್ದು ಕಡೆಯಿಂದ ಸಿಗ್ತಿರೋಂಥ ಬೆನಿಫಿಟ್ಟು ಅಂದರೆ ಲಾಭ ಏನಂದರೆ ವಾರಕ್ಕೆ 20 ಗಂಟೆ ಮಾತ್ರ ಮಾಡೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಕೆಲಸನ. ಅದು ಮನೆಯಿಂದಲೇ ಮಾಡಿಕೊಡುವಂಥದ್ದು, ಓಕೆ. ಆ್ಯಂಡ್ ಇಲ್ಲಿ ಅದೊಂದು ಕೂಡ ಸ್ಪರ್ಧಾತ್ಮಕ ವೇತನ ಇದೆ ಅಂತ ಹೇಳಿದ್ದಾರೆ. ಮತ್ತು ಅದರಲ್ಲೂ ಕೂಡ ದೀರ್ಘ ಪ್ರಯಾಣವನ್ನು ತಪ್ಪಿಸಿ, ಓಕೆ. ನಿಮಗೆ ತುಂಬ ಲಾಂಗ್ ಒಂದು ವರ್ಕ್ ಮಾಡೋದು ಕೊಡೋಲ್ಲ ಅವರು. ಒಂದು 2-3 ತಾಸು ನೀವು ಮಾಡ್ತೀವಿ ಅಂದರೆ ಮಾಡ್ಬೋದು. ನೀವು ನಿಮ್ಮ ಮನೆಯಿಂದಲೇ ಈ ಕೆಲಸ ಮಾಡೋದಕ್ಕೆ ಅವ್ರು ನಿಮಗೆ ಅನುಕೂಲವನ್ನು ಮುಖ್ಯವಾಗಿ ಮಾಡಿಕೊಡ್ತಾ ಇದ್ದಾರೆ. ವಾರದಲ್ಲಿ ಒಂದು 20 ಗಂಟೆ ಕೆಲಸ ಮಾಡ್ತೀವಿ, ಅದು ಹೇಗಾದರೂ ಮಾಡ್ಬೋದು ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು. ಸೊ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ ಅಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಮೇನ್ ಅಂದರೆ ಇದು ಮನೆಯಿಂದಲೇ ಮಾಡುವಂಥ ಕೆಲಸ, ಓಕೆ. ಸೊ ಪದೇ ಇದನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೆಯಿಂದ ಮಾಡುವಂಥದ್ದು ವರ್ಕ್ ಫ್ರಮ್ ಹೋಮು. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಕ್ವಾಲಿಫಿಕೇಷನ್ ಏನು ಹೇಳಿಲ್ಲ, ಜಸ್ಟ್ ನಿಮಗೆ ಹೇಳಿರೋ ಥರ ಕನ್ನಡ ಮುಖ್ಯವಾಗಿ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸೊ ತುಂಬಾ ಒಳ್ಳೆಯದು. ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸೋದು. ಬಟ್ ಅದು 18 ವಯಸ್ಸಾದರೂ ಕಂಪ್ಲೀಟ್ ಆಗಿರಬೇಕು, ಓಕೆನಾ. ಸೊ ಮ್ಯಾಕ್ಸಿಮಮ್ ಗರಿಷ್ಠ ವಯಸ್ಸು ಏನು ಹೇಳಿಲ್ಲ ಅವರು. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಓಕೆ. ಆ್ಯಂಡ್ ಇದಕ್ಕೆ ಹೇಗೆ ಅಪ್ಲೈ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಸಲ್ಲಿಸಬೇಕು ಅದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಗೂಗಲಲ್ಲಿ ಹೋಗಿ ನೇರವಾಗಿ ನೀವು ಇಲ್ಲಿ ಸರ್ಚ್ ಮಾಡಬೇಕು. ಡೇಟಾ ಅನಲಿಸ್ಟ್ ಅಂತ ಕನ್ನಡ ಸ್ಪೀಕರ್ ಫಾರ್ ಆಪ್ಟಿಕ್ಸ್ ಅಂತ ಬರೀದ್ರೆ ಸಾಕು. ಸೊ ಇದು ನಿಮಗೆ ಲಿಂಕ್ ಸಿಗುತ್ತೆ. ಡೇಟಾ ಅನಲಿಸ್ಟ್ ಕನ್ನಡ ಸ್ಪೀಕರ್ ಫಾರ್ ಆಪ್ಟಿಕ್ಸ್ ಅಂತ ಜಸ್ಟ್ ಇದನ್ನು ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಈ ರೀತಿ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇದು ಪಾರ್ಟ್ ಟೈಮ್ ಜಾಬು. ಸೊ ಇಲ್ಲಿ ನೀವು ಲಿಂಕ್ಡ್ಇನ್ನಲ್ಲಿ ಬರ್ಬೋದು. ಲಿಂಕ್ಡ್ಇನ್ನಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ಡೇಟಾ ಅನಲಿಸ್ಟ್ ಅಂತ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ಇದಲ್ಲೂ ಕೂಡ naukri.com ಅಲ್ಲಿ ಕೂಡ ಇವಾಗ ಇದು ಆ್ಯಡ್ ಬಂದಾಗಿದೆ. ಸೊ ಇಲ್ಲಿ ಜಸ್ಟ್ ಇದನ್ನ ಓಪನ್ ಮಾಡಿ, ಓಕೆ. ಆ್ಯಂಡ್ ಡೇಟಾ ಅನಲಿಸ್ಟ್ ಮರಾಠಿ ಸ್ಪೀಕರ್ ಅಂತ ಇದೆ. ಬಟ್ ಆದರೆ ನಾವು ಕನ್ನಡಕ್ಕೋಸ್ಕರ ಹುಡುಕಬೇಕು. ಇಲ್ಲಿ ಸುಮಾರು ಒಂದು ಬೇರೆ ಲ್ಯಾಂಗ್ವೇಜಿಗೆ ಅವರು ಇವಾಗ ಹೈರಿಂಗ್ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರೋದು ಬಾಂಗ್ಲಾ ಕೂಡ ಇದೆ, ಆ್ಯಂಡ್ ಮಲಯಾಳಂ ಇದೆ, ಪಂಜಾಬಿ ಇದೆ, ಕನ್ನಡ ಅಂತ ಕೂಡ ಇದೆ, ನೋಡ್ತಾ ಇದ್ದೀರಾ. ಸೊ ಇದನ್ನು ನಾನು ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೋಡ್ತಾ ಇರ್ಬೋದು. 2 ದಿನ ಅಷ್ಟೇ ಆಗಿದೆ. ಸೊ ಇಲ್ಲಿ ಸುಮಾರು ಜನ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ. ಸೊ ನಿಮಗೆ ಇಲ್ಲಿ ಸೇಮ್ ನಾನು ಹೇಳಿರೋ ಥರನೇ ನಿಮಗೆ ಫ್ಲೂಯೆಂಟು ಇಂಗ್ಲೀಷ್ ಮತ್ತು ಕನ್ನಡ ಬರ್ತಿರಬೇಕು. ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ ಇರಬೇಕು. ಮತ್ತು ಎಕ್ಸಲೆಂಟ್ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರ್ತಿರಬೇಕು. ಮತ್ತು ಲೋಕಲ್ ಒಂದು ನಾಲೆಜ್ ಕೂಡ ಇರಬೇಕಂತ ಹೇಳಿದ್ದಾರೆ ಇಂಡಿಯಾ ಬಗ್ಗೆ. ಆ್ಯಂಡ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜನರಲ್ ನಾಲೆಜ್ ಬಗ್ಗೆ ಸ್ವಲ್ಪ ನಿಮ್ಗೆ ಅರ್ಥ ಇರಬೇಕು. ಮತ್ತು ಜಿಯೋಗ್ರಫಿ ಮತ್ತು ಕಲ್ಚರ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು, ಓಕೆ. ಆ್ಯಂಡ್ ಅದರಲ್ಲಿ ಕೂಡ ಜಾಬ್ ರಿಕ್ವೈರ್ಮೆಂಟ್ ಬಗ್ಗೆ ಹೇಳಿದಾದರೆ ಆ್ಯಸ್ ಯೂಸಲ್ ನಾನು ಹೇಳಿದ್ದೀನಿ. ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಮಿನಿಮಮ್ 5 ಮೇನ್ ಅಂದರೆ 5 ಇಯರ್ಸ್. ನೀವು ಇಲ್ಲಿ 5 ವರ್ಷದಿಂದ ಇಲ್ಲೇ ಇರಬೇಕು ಇಂಡಿಯಾದಲ್ಲಿನೇ ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದಲ್ಲೂ ಕೂಡ ನೀವು 10ರಿಂದ 20 ಗಂಟೆ ನೀವು ಒಂದು ವಾರದಲ್ಲಿ ನೀವು ಟೈಮ್ ಕೊಡೋಕ್ಕೆ ರೆಡಿ ಇದ್ದೀವಿ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು, ಓಕೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನೋಡ್ತಾ ಇದ್ದು ಆಕ್ಸೆಸ್ ಟು ಲ್ಯಾಪ್ಟಾಪ್ ಅವರ ಕಂಪ್ಯೂಟರ್ ವಿಚ್ ಇಶ್ಯೂಸ್ ಅಂತ ಇದ್ದಾರೆ. ಇಲ್ಲಿ ನೀವು ವರ್ಕ್ ಮಾಡೋಕ್ಕಂದ್ರೆ ಲ್ಯಾಪ್ಟಾಪ್ ಬೇಕಾಗುತ್ತೆ, ಓಕೆ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಸೊ ಬೇಕೇ ಬೇಕು ಆ್ಯಕ್ಚುಲಿ. ಸೊ ಅದಿಲ್ಲದೆ ಆಗಲ್ಲ. ಸೊ ಅದಿದ್ದರೆ ಸೊ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಆ್ಯಂಟಿ ವೈರಸ್ ಸೊಲ್ಯೂಷನ್ ಕೂಡ ನಿಮ್ಮ ಹತ್ರ ಇರಬೇಕು ಆ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ. ಇಲ್ಲಾಂದರೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಸರ್ಚಿಂಗ್ ಜಾಬ್ ಅಲ್ವಾ. ಸೊ ಗೂಗಲೆಲ್ಲ ಸರ್ಚ್ ಮಾಡ್ತಾ ಇರ್ತೀವಿ ಬೇರೆ ಇದಕ್ಕೆ ಪ್ಲ್ಯಾಟ್ಫಾರ್ಮು. ಸೊ ಆ ರೀತಿ ವರ್ಕ್ ಇರೋದು. ಆ್ಯಂಡ್ ವರ್ಕ್ ನೀವು ಇಲ್ಲಿ ಮಿನಿಮಮ್ ಅಂದರೆ 20 ತಾಸಾದರೂ ವರ್ಕ್ ಮಾಡಬೇಕಾಗುತ್ತೆ ಒಂದು ವಾರದಲ್ಲಿ. ಸೊ ನೀವು ಇದಕ್ಕೆ ರೆಡಿ ಇದ್ದೀರಿ ಅಂತಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು, ಓಕೆ. ಸೊ ಅಪ್ಲೈ ಮಾಡೋದಕ್ಕೆ ಇದು ಪ್ರೊಫೈಲ್ ಬಂದುಬಿಟ್ಟು ಡೇಟಾ ಸೈನ್ಸ್ ಆ್ಯಂಡ್ ಅನಲೈಸ್ಟ್ ಅನ್ನೋ ಒಂದು ಪ್ರೊಫೈಲಿಗೆ ಇವ್ರು ತೊಗೋತಾ ಇದ್ದಾರೆ.
IT ಸರ್ವಿಸ್ ಮೇನ್ ಇರುವಂಥದ್ದು, ಅಂದರೆ IT ಸರ್ವಿಸ್ ರಿಲೇಟೆಡ್ ಒಂದು ಡಿಪಾರ್ಟ್ಮೆಂಟಲ್ಲಿಂದ ತುಂಬ್ಕೋತಾ ಇರುವಂಥದ್ದು. ಇದೊಂದು ಪಾರ್ಟ್ ಟೈಮ್ ಜಾಬ್ ಹೇಳ್ತಾ ಇದ್ದೀನಿ ನಿಮಗೆ, ಕನ್ನಡ ಪಾರ್ಟ್ ಟೈಮ್ ಜಾಬು, ಫ್ರೀಲ್ಯಾನ್ಸ್ ವರ್ಕ್, ಹೋಮ್ ಬೇಸ್ಡ್. ಓಕೆ, ಸೊ ಇದು ವೆರಿಫೈ ಜಾಬು. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು, ಅಥವಾ ಆಲ್ರೆಡಿ ನೀವು ರಿಜಿಸ್ಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಇಲ್ಲಿ ಲಾಗಿನ್ ಮಾಡಿಕೊಂಡು ಅಪ್ಲೈನ ಮಾಡಿ. ಓಕೆ, ಸೊ ಇದು ಒಂದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಇನ್ನೊಂದು, ಅಪ್ಲೈ ಮಾಡಿ ತೋರಿಸಿ ಅಂತ ಸುಮಾರು ಜನ ಹೇಳ್ತಾ ಇದ್ರಿ. ಅಪ್ಲೈ ಮಾಡೋದಕ್ಕೆ ನೀವು ಸಿಂಪಲಾಗಿ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿದ್ರೆ ಇಲ್ಲಿ ಅಪ್ಲೈ ಆಗಿಬಿಡುತ್ತೆ. ಓಕೆ, ಸೊ ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಪ್ರೊಸೀಜರ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಹೀಗಾಗಿ ನಾನು ವೀಡಿಯೋ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ವೀಡಿಯೋಸ್ ಮಾಡ್ತಿಲ್ಲ, ಬಟ್ ಮೇನ್ ಏನು ಅಪ್ಡೇಟ್ಗಳು ಬರುತ್ತೆ ಅವುಗಳನ್ನ ಕೊಡ್ತಾ ಇರ್ತೀನಿ. ಸೊ ನೋಡ್ಕೊಳ್ಳಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಒಂದ್ಸರಿ ವೆರಿಫೈ ಮಾಡಿ ನಂತರ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ನೀವು ನನಗೆ ಕೇಳ್ಬೋದು. ಆ್ಯಂಡ್ ನನ್ನ ವೀಡಿಯೋಸ್ಗಳು ಒಂದು 2-3 ತಿಂಗಳು ಸ್ವಲ್ಪ ಗ್ಯಾಪ್ ಆಗಿತ್ತು. ನಾನು ಇರೋ ಕಡೆ ಇವಾಗ ಏನಂತಾರೆ ನೀರು ಏನಂತಾರೆ ಈ ಕಡೆ ಎಲ್ಲ ಬಾಡ್ ಅಂತ ಹೇಳ್ತೀವಿ, ಸೊ ಅದು ಬಂದಾಗಿದೆ. ಸೊ ಹೀಗಾಗಿ ಇಂಟರ್ನೆಟ್ ಕನೆಕ್ಟಿವಿಟಿ ಮತ್ತು ಎಲ್ಲವೂ ಕೂಡ ಬಂದಾಗಿತ್ತು ಒಂದು 3-4 ದಿನದಿಂದ. ಹೀಗಾಗಿ ನನ್ನ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ ರೆಗ್ಯುಲರ್ ಆಗಿ. ಸೊ ಅದು ಹೇಳಬೇಕು ಅಂದರೂ ಕೂಡ ನನ್ನ ಹತ್ರ ಇವಾಗ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಅವಾಗ ನಿಮಗೆಲ್ಲ ಗೊತ್ತಿರ್ಬೋದು, ಈ ಕಡೆ ಉತ್ತರ ಭಾರತದಲ್ಲೆಲ್ಲ ನದಿಗಳು ತುಂಬಿ ಹರಿತಾ ಇದೆ ಇವಾಗ. ಸೊ ಹೀಗಾಗಿ ಸ್ವಲ್ಪ ನನಗೆ ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಸೊ ಇವಾಗೂ ಕೂಡ ಎಟ್ ಎ ಟೈಮ್ ನೀವು ನ್ಯೂಸ್ ಚೆಕ್ ಮಾಡಿದರೆ ಉತ್ತರ ಭಾರತದಲ್ಲಿ ನದಿಗಳದ್ದು ಏನು ಬಾಡ್ ಬರ್ತಾಯಿದೆ, ತುಂಬಿ ಬರ್ತಾಯಿದೆ. ಊರಲ್ಲೆಲ್ಲ ಇವಾಗ ಅರ್ಧ ಊರು ತುಂಬಿ ಹೋಗಿದೆ. ಸೊ ಈ ಕಡೆ ಸ್ವಲ್ಪ ಇವಾಗ ಓಕೆ. ಸೊ ಹೀಗಾಗಿ ಇಲ್ಲಿ ಸ್ವಲ್ಪ ಲೈಟ್ ಕನೆಕ್ಟಿವಿಟಿ ಎಲ್ಲ ರೆಡಿ ಆಯಿತು, ಮತ್ತು ವೈಫೈ ಎಲ್ಲ ಬರ್ತಾಯಿದೆ. ಸೊ ಹೀಗಾಗಿ ಇವಾಗ ನಾನು ನಿಮಗೆ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇವೆಲ್ಲ ನ್ಯೂ ಅಪ್ಡೇಟೇ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಯಾರು ಅಪ್ಲೈ ಮಾಡ್ತಿರೋರು ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮುಂದಿನದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.